ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ನಿಮ್ಮ ಬಗ್ಗೆ ಏನಿದೆ, ಅವರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಥವಾ ಏನು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಅವರ ಒಂದು ಕರೆಂಟ್ ಸಿಚುವೇಶನ್ ಏನಿದೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ಅದೆಲ್ಲವನ್ನು ನೋಡೋಣ. ವಾಟ್ ಏಂಜಲ್ ಗೈಡೆನ್ಸ್ ನಿಮಗೆ ಸಿಗುತ್ತೆ ಅಂತಲೂ ಸಹ ನೋಡೋಣ. ಸೊ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಓಪನ್ ಮೈಂಡೆಡ್ ಇದೆ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಕ್ರಿಸ್ಟಲ್ ಆರ್ಡರ್ಸ್ ಯಾರು ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಕ್ರಿಸ್ಟಲ್ಸ್ ಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ನಿಮ್ಮೆಲ್ರಿಗೂ. ಓಕೆ, ಆನ್ ಕಮ್ಮಿಂಗ್ 14th ಮಾರ್ಚ್ ನಾನು 9 days ಬೂಟ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ದಟ್ ಏಂಜಲ್ ಹೀಲಿಂಗ್ ಥೆರಪಿ ಅಂತ ಈ ಒಂದು ಬೂಟ್ ಕ್ಯಾಂಪ್ 9 days ಇರುತ್ತೆ. ಸೊ ಇಲ್ಲಿ ನೀವು ಚಕ್ರ ಬ್ಯಾಲೆನ್ಸ್ ಕಲಿತೀರಾ ಆ್ಯಂಡ್ ನಿಮ್ಮ ಲೈಫ್ನ ಯಾವ ರೀತಿ ಎಲ್ಲ ರೀತಿಲೂ, ರಿಲೇಷನ್ಶಿಪ್ ಆಗಿರಬಹುದು, ಮನಿ ಆಗಿರಬಹುದು, ಕೆರಿಯರ್ ಆಗಿರ್ಬೋದು, ಹೆಲ್ತ್ ಆಗಿರಬಹುದು ಆ್ಯಂಡ್ ಸ್ಪಿರಿಚುವಾಲಿಟಿ ಆಗಿರಬಹುದು, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಕಲಿತೀರಾ. ಆ್ಯಂಡ್ ಎಲ್ಲವೂ ಬೇಕು ಲೈಫಲ್ಲಿ ಅಲ್ವಾ. ರಿಲೇಷನ್ಶಿಪ್ ಬೇಕು, ಮನಿ ಬೇಕು, ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಬೇಕು, ಕೆರಿಯರಲ್ಲಿ ಪ್ರಮೋಷನ್ಸ್ ಬೇಕು, ಗ್ರೋತ್ ಬೇಕು. ಸೊ ಅಥವಾ ಸಮ್ವೇರ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಬಟ್ ಸ್ಟಕ್ ಆಗಿರ್ತೀರ, ಯಾವುದು ವರ್ಕ್ ಆಗ್ತಾ ಇರಲ್ಲ. ಅಥವಾ ಏಂಜಲ್ ಹೆಲ್ಪ್ಸ್ ಕೇಳಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ. ಸೊ ಕೆಲವೊಂದಷ್ಟು ಏಂಜಲ್ ನಂಬರ್ಸ್ ವರ್ಕ್ ಆಗಿರುತ್ತೆ, ಇನ್ನು ಕೆಲವು ಆಗಿರೋದಿಲ್ಲ. ಬಟ್ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತಲೂ ನಿಮಗೆ ಏಂಜಲ್ಸ್ ಜೊತೆ ಗೊತ್ತಿರೋದಿಲ್ಲ. ಸೊ ಆ್ಯಕ್ಚುಲಾಗಿ ಕರೆಕ್ಟ್ ವೇ ಯಾವ ರೀತಿ ಇರುತ್ತೆ, ಯಾವ ರೀತಿ ಏಂಜಲ್ಸ್ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾರೆ, ಸೊ ಅದೆಲ್ಲವನ್ನು ಈ ಒಂದು ಕೋರ್ಸಲ್ಲಿ ನೀವು ಕಲಿಬಹುದು. ಇದು ಬೇಸಿಕ್ ಟು ಅಡ್ವಾನ್ಸ್ ಕಂಪ್ಲೀಟ್ ಕೋರ್ಸ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಕೋರ್ಸ್ನ ಕಲಿತ್ರೆ ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ಯು ಕ್ಯಾನ್ ಬಿಲ್ಡ್ ಯುವರ್ ಕೆರಿಯರ್ ಬೈ ದಿ ಹೆಲ್ಪ್ ಆಫ್ ಏಂಜಲ್ಸ್ ಅಂತ ಹೇಳಬಹುದು. ಸೊ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಇಮೇಜ್ ಕಾಣಿಸುತ್ತೆ. ಸೊ ಅದು ಕೋರ್ಸ್ ಡೀಟೇಲ್ಸ್ ಆಗಿರುತ್ತೆ. ಸೊ ಅದನ್ನು ಒಂದು ಸತಿ ಗೊತ್ತರೂ ಆಗಿ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫ್ 360 ಡಿಗ್ರಿ ಚೇಂಜ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ಯಾರು ಸೀರಿಯಸ್ ಇದ್ದೀರಾ ನಿಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು, ನನಗೆ ಡೈಲಿ ಡಿಪ್ರೆಷನ್ನಲ್ಲಿರೋದು, ಹೆಲ್ಪ್ಲೆಸ್ ಫೀಲ್ ಆಗೋದು ನನಗೆ ಇಷ್ಟ ಇಲ್ಲ, ನಾನು ಆ್ಯಕ್ಷನ್ಸ್ ತೊಗೋಬೇಕು, ನನ್ನ ಲೈಫ್ ಚೇಂಜ್ ಆಗಬೇಕು, ಹಾಗೆ ನನ್ನ ಫ್ಯಾಮಿಲಿ ಲೈಫ್ ಕೂಡ ಚೇಂಜ್ ಮಾಡ್ಕೋಬೇಕು ಆ್ಯಂಡ್ ಎಲ್ಲವೂ ತುಂಬ ಸ್ಮೂತಾಗಿ ಹೋಗಬೇಕು, ಲೈಫಲ್ಲಿ ಹ್ಯಾಪಿಯಾಗಿರಬೇಕು ನಾನು ಯಾವಾಗ್ಲೂ. ಸೊ ಆ ರೀತಿ ನಿಮ್ಮ ಒಂದು ಯೋಚನೆ ಇದ್ದರೆ, ಅಥವಾ ಹೆಲ್ಪ್ಲೆಸ್ ಫೀಲ್ ಆಗಿದ್ದೀರಾ ಆ್ಯಂಡ್ ನನಗೇನಾದರೂ ಹೆಲ್ಪ್ ಬೇಕು ಅಂದರೆ ಡೆಫಿನೆಟ್ಲಿ ಈ ಕೋರ್ಸ್ ನಿಮಗೆ ಅಂತ ಹೇಳ್ಬೋದು. ಸೊ ಯೋಚನೆ ಮಾಡಬೇಡಿ, ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಈ ಒಂದು ಕೋರ್ಸ್ನ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಇದರ ಫುಲ್ ಡೀಟೇಲ್ಡ್ ವಿಡಿಯೋ ನಿಮಗೆ ಸಿಗುತ್ತೆ. ಸೂನ್ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಆ ಒಂದು ವಿಡಿಯೋಲಿ ಕಂಪ್ಲೀಟಾಗಿ ಏಂಜಲ್ ಕೋರ್ಸ್ ಯಾಕೆ ಕಲಿಬೇಕು, ಯಾವ ರೀತಿ ಇರುತ್ತೆ, ಅದೆಲ್ಲವನ್ನು ನಾನು ನಿಮಗೆ ಹೇಳಿರ್ತೀನಿ ಆ ವಿಡಿಯೋದಲ್ಲಿ. ಸೊ ಗೋತ್ರೂ ಆಗಿ ಅಂತ ಹೇಳ್ತಾ, ಸೊ coming back to video, let's start the reading. So again I am telling, open minded in the reading ನೋಡಿ. Take what resonates to you. ಸೊ ಸ್ಟ್ರೆಸ್ ಇದ್ದರೆ, ಪ್ಯಾನಿಕಲ್ಲಿದ್ದರೆ, ಅಥವಾ ಡೆಸ್ಪರೇಟ್ ಎನರ್ಜಿನಲ್ಲಿದ್ದರೆ, ಸೊ ಕೂಲಾಗಿ ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಓಕೆ, ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಲೆಟ್ ಸ್ಟಾರ್ಟ್. ಈ ಪರ್ಸನ್ಗೆ ತುಂಬಾ ಇದೆ ಹೇಳ್ಕೊಳ್ಳೋದಕ್ಕೆ, ಬಟ್ ಏನನ್ನು ಹೇಳ್ಕೊಳ್ಳೋದಿಲ್ಲ ಅಂತ ಎನರ್ಜೀಸ್ ಇದೆ. ಆ್ಯಂಡ್ ನಾವು ತುಂಬ ಮಾತಾಡುವಂಥ ವ್ಯಕ್ತಿ ಸಡನ್ನಾಗಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ತುಂಬ ಸೈಲೆನ್ಸ್ ಅನ್ನೋದು ಇವರ ಲೈಫಲ್ಲಿ ಇದೆ ಅಂತ ಹೇಳ್ಬೋದು, ಅಥವಾ ಸೈಲೆಂಟಾಗಿ ಇರೋದಕ್ಕೆ ಇವರು ಇತ್ತೀಚೆಗೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಲೈಫಲ್ಲಿ ತುಂಬ ಬದಲಾವಣೆಗಳಾಗಿದೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ಒಂದು 2 to 3 years ರಿಲೇಷನ್ಶಿಪ್ ನಿಮ್ಮದು ಅಂತ ಹೇಳಬಹುದು. ಇಲ್ಲಿ ಆ ಒಂದು ಎನರ್ಜೀಸ್ ಇದೆ. ಬಟ್ ಈ ಒಂದು 2-3 ಇಯರ್ಸಲ್ಲಿ ನಿಮ್ಮ ಲೈಫಲ್ಲಾಗಿರಬಹುದು, ಅವರ ಲೈಫಲ್ಲಾಗಿರಬಹುದು, ತುಂಬ ಚೇಂಜಸ್ ಅನ್ನೋದಾಗಿದೆ ಅಂತ ಹೇಳಬಹುದು. ಸೊ ಈ ಒಂದು ವ್ಯಕ್ತಿ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಬರೋದಕ್ಕೂ ಮುಂಚೆ ತುಂಬಾ
ತುಂಬಾ ಹೆಸಿಟೇಷನ್ ಅಥವಾ ಭಯ ಅನ್ನೋದು ಇವ್ರಿಗೆ ಇತ್ತು ಅಂತ ಹೇಳ್ಬೋದು. ಸ್ಟ್ರೆಂತ್ ಅನ್ನೋದು ಇರಲಿಲ್ಲ ಅಥವಾ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಬಟ್ ಈ ವ್ಯಕ್ತಿಗೆ ನಿಮ್ಮಿಂದ ಒಂದು ಕಾನ್ಫಿಡೆನ್ಸ್ ಅನ್ನೋದು ಫಿಲ್ ಆಗಿದೆ ಅಂತ ಹೇಳ್ಬೋದು. ನೀವು ಅವ್ರ ಲೈಫಲ್ಲಿ ಬಂದಮೇಲೆ ಯಾವ ರೀತಿ ಜೀವನ ಯಾವ ರೀತಿ ಇದೆ ಅಥವಾ ಜೀವನವನ್ನು ನೋಡೋ ಪರ್ಸೆಪ್ಷನ್ನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಯಾವಾಗ್ಲೂ ಒಂದು ಫ್ರೆಂಡ್ಶಿಪ್ಪಿಂದ ಸ್ಟಾರ್ಟ್ ಆಗಿರುವಂತಹ ಒಂದು ರಿಲೇಷನ್ಶಿಪ್ ಇದು. ಸ್ಟಾರ್ಟಿಂಗ್ ಫ್ರೆಂಡ್ಶಿಪ್ ಆಗಿ ಅದಾದಮೇಲೆ ನಿಮ್ಮ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ನ ನೋಡಿ, ನಿಮ್ಮಲ್ಲಿರುವಂತಹ ಒಂದು ಲೈಕ್ ಎಂಪಥಿಕ್ ಅಂದರೆ ಅವರ ಒಂದು ಫೀಲಿಂಗ್ಸ್ನ ಸ್ಪಂದಿಸುವಂತಹ ರೀತಿ, ನೀವು ಸಜೆಷನ್ ಕೊಡುವಂತಹ ರೀತಿಗೆ ಅವರು ನಿಮ್ಮ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಇನ್ನೋಸೆನ್ಸ್ಗೆ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಒಂದು ಇನ್ನೋಸೆನ್ಸ್ ಇವ್ರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ತುಂಬಾ ಪಾಸಿಟಿವ್ ಆಗಿರುವಂಥವ್ರು ನೀವು, ನಿಮ್ಮಿಂದ ಈ ವ್ಯಕ್ತಿ ತುಂಬ ಪಾಸಿಟಿವ್ ಆಗಿದ್ದರು ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ವ್ಯಕ್ತಿ ಮೈಂಡ್ಸೆಟ್ ಏನಿದೆ ಅಂದರೆ ತುಂಬ ವೀಕ್ ಇದೆ ಅಂತ ಹೇಳಬಹುದು. ಯಾವಾಗ್ಲೂ ಇವ್ರಿಗೊಂದು ಪುಷ್ ಬೇಕೇ ಬೇಕು. ದಟ್ ಆ್ಯಕ್ಷನ್ಸ್ ತೊಗೊಳೋದಕ್ಕೂ ಒಂದು ಪುಷ್ ಬೇಕು. ಮೋಟಿವೇಶನ್ಸ್ ಯಾವಾಗಲೂ ಇರಬೇಕು. ಸಮ್ಟೈಮ್ಸ್ ಯು ಫೀಲ್ ಲೈಕ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ನೀವು ಮೋಟಿವೇಟ್ ಮಾಡ್ತಿದ್ರಿ ಆ್ಯಂಡ್ ಹೇಳ್ತಾಯಿದ್ರಿ. ಬಟ್ ಸಮ್ವೇರ್ ಡೈಲಿ ಇವ್ರಿಗೆ ಒಂದು ಸ್ಪೂನ್ ಫೀಡಿಂಗ್ ನೀವು ಮಾಡಲೇಬೇಕಾಗಿತ್ತು. ಸಮ್ವೇರ್ ಲೈಕ್ ಈಗ ಇತ್ತೀಚೆಗೆ ನೀವು ಆ ಒಂದು ಮೋಟಿವೇಶನ್ ಆಗಿರ್ಬೋದು, ಪುಷ್ ಮಾಡೋದನ್ನು ನೀವು ನಿಲ್ಲಿಸಿದ್ದೀರಾ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರನೂ ಆಗಿರುವಂಥ ಚಾನ್ಸಸ್ ಇದೆ. ದಟ್ ಯಾವಾಗ್ಲೂ ಈ ಒಂದು ವ್ಯಕ್ತಿನ ಪದೇ ಪದೇ ತಪ್ಪು ಮಾಡಿದ್ರು ಸಹ ಅಥವಾ ಏನೇ ಡಿಸಿಷನ್ಸ್ ತೊಗೋಬೇಕು ಅಂದ್ರೆ ಕಂಪ್ಲೀಟಾಗಿ ಈ ವ್ಯಕ್ತಿ ನಿಮ್ಮ ಮೇಲೆ ಡಿಪೆಂಡ್ ಇದ್ದರು ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಪ್ರತಿಯೊಂದು ಹಂತದಲ್ಲೂ ನೀವು ಇವ್ರ ಜೊತೆಗೆ ನಿಂತಿದ್ದೀರಾ. ಬಟ್ ರೀಸೆಂಟ್ಲಿ ಒಂದು 6 months ಬ್ಯಾಕ್ ಅಥವಾ 1 year ಬ್ಯಾಕ್ ಒಂದು ಡ್ರಾಸ್ಟಿಕ್ ಚೇಂಜ್ ಅನ್ನೋದು ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿದೆ ಅಂತ ಹೇಳ್ಬೋದು. ಮಾತಾಡ್ತಾ ಒಂದಷ್ಟು ಆರ್ಗ್ಯುಮೆಂಟ್ಸ್ ಆಯಿತು ನಿಮ್ಮ ಮಧ್ಯೆ. ನಿಮ್ಮ ಒಂದು ಜಗಳ ಪೀಕ್ ಆಗಿ ಹೋಯಿತು. ಆ್ಯಂಡ್ ಅಲ್ಲಿ ನೀವು ಅವ್ರಿಗೆ ಪ್ಯಾಂಪರ್ ಮಾಡೋ ಬದಲು, ನೀನು ಪ್ರತಿ ಸತಿನೂ ಹೀಗೆ ಮಾಡ್ತೀವಿ, ಎಷ್ಟಂತ ನಿನ್ನ ಪುಷ್ ಮಾಡಲಿ, ಯು ಹ್ಯಾವ್ ಟು ಲರ್ನ್ ಅಂತ ಅವರ ಒಂದು ತಪ್ಪುಗಳನ್ನು ನೀವು ಹೇಳೋದಕ್ಕೆ ಶುರು ಮಾಡಿದ್ರಿ. ಆ್ಯಂಡ್ ಅಲ್ಲಿಗೆ ಅವರ ಒಂದು ಈಗೋ ಹರ್ಟ್ ಆಗಿದೆ ಆ್ಯಂಡ್ ನಿಮ್ಮಿಂದ ದೂರ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸಿಚುವೇಶನ್, ಈ ಒಂದು ಸಿನಾರಿಯೋ ಕರೆಂಟ್ಲಿ ನಿಮ್ಮ ಲೈಫಲ್ಲಿದೆ ಅಂತ ಹೇಳಬಹುದು. ಆ್ಯಂಡ್ ಆ ಒಂದು ಜಗಳ ಆದಮೇಲೆ, ನಿಮ್ಮಿಂದ ದೂರ ಆದಮೇಲೆ ಈಗ ಕರೆಂಟ್ಲಿ ಅವರ ಒಂದು ಫೀಲಿಂಗ್ಸ್ ಏನಿದೆ ಅಥವಾ ಅವರ ಒಂದು ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಸೊ ಆ್ಯಸ್ ನೌ ಈ ಒಂದು ವ್ಯಕ್ತಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ದಟ್ ಡಿಸಿಷನ್ ಮೇಕಿಂಗಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಸಮ್ವೇರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇವ್ರಿಗೆ ಫೀಲ್ ಆಗುತ್ತೆ. ಬಟ್ ನೀವು ಮಾತಾಡಿರುವಂಥದ್ದು ಅಥವಾ ಅವರ ಒಂದು ತಪ್ಪುಗಳನ್ನ ನೀವು ಹೇಳಿರುವಂಥದ್ದು ಅವ್ರಿಗೆ ಈಗೋ ಹರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಒಂದು ಸಣ್ಣ ಲೈನ್ನ ಎಳ್ಕೊಂಡಿದ್ದಾರೆ ಅಥವಾ ಒಂದು ಈಗೋಯಿಂದ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು, ಅಥವಾ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಅಥವಾ ನೀವು ಎಷ್ಟೊಂದು ಸರ್ತಿ ಐ ಥಿಂಕ್ ಇಲ್ಲಿ ಕೆಲವರು ನಿಮ್ಮ ಓಕೆ ನಾನು ಅಷ್ಟು ರೂಡ್ ಆಗಬಾರ್ದಾಗಿತ್ತು, ಐ ಆಮ್ ಸಾರಿ ಅಂತ ಹೋಗಿ ನೀವು ಸಾರಿ ಕೇಳಿದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ ನಾಟ್ ಸೋ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಈಗಲೂ ಸಹ ಇವರು ಒಬ್ಬರಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಯಾಕೆ ಈ ಪರ್ಸನ್ ನಿಮ್ಮೊಟ್ಟಿಗೆ ಇನ್ನೂ ಬರ್ತಾ ಇಲ್ಲ ಅಂದರೆ, ಇವರು ಬೇರೆಯವರ ಒಂದು ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಹೇಳ್ಬಹುದು. ಅಗೇನ್ ಇವ್ರಿಗೆ ಒಂದು ಸೆಲ್ಫ್ ಪುಷ್ ಬೇಕು. ಓಕೆ, ಸೊ ಡಿಪೆಂಡೆನ್ಸಿ ಇದ್ದಾರೆ. ಯಾರಾದರೂ ಇವ್ರನ್ನ ಪುಷ್ ಮಾಡಬೇಕು, ಯಾರಾದರೂ ಇವ್ರಿಗೆ ಸ್ವಲ್ಪ ಲೈಕ್ ಚೆನ್ನಾಗಿ ಮಾತಾಡಿಬಿಟ್ರೆ ಸಾಕು, ಇವರು ಅವ್ರನ್ನ ಬೇಗ ನಂಬಿಡುವಂಥದ್ದು. ಆ್ಯಂಡ್ ಅವರೇ ದೇವರು, ಅವರೇ ಎಲ್ಲ ಅಂತ ಅಂದ್ಕೊಳ್ಳುವಂಥದ್ದು ಸ್ವಭಾವ ಈ ಒಂದು ವ್ಯಕ್ತಿಗೆ ಇರೋದ್ರಿಂದ, ನಿಮ್ಮ ಜೊತೆ ಜಗಳ ಆದಮೇಲೆ ಇವರ ಒಂದು ಲೈಫಲ್ಲಿ ಒಂದು ಫ್ರೆಂಡ್ ಅಂತ ಆಗಲಿ ಅಥವಾ ಒಂದು ಕೊಲೀಗ್ಸ್ ಅಂತಲೇ ಆಗಿರಬಹುದು ಅಥವಾ ಅವರ ಒಂದು ಸರೌಂಡಿಂಗ್ಸ್ ಅಂತ ಆಗಿರಬಹುದು, ಯಾರಾದರೂ ಒಂದು ಪರ್ಸನ್ ಇವ್ರ ಲೈಫಲ್ಲಿ ಎಂಟ್ರಿ ಆಗಿದೆ ಅಂತ ಹೇಳಬಹುದು. ಇಟ್ಸ್ ನಾಟ್ ಲೈಕ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ನಾನು ಹೇಳಲ್ಲ ಇಲ್ಲಿ. ಇಟ್ಸ್ ಕೈಂಡ್ ಆಫ್ ಒನ್ ಫ್ರೆಂಡ್ ಅಂತಲೂ ಹೇಳಬಹುದು. ಇಲ್ಲಿ ಅವ್ರಿಗೆ ಒಂದು ಫ್ರೆಂಡ್ ಪರಿಚಯ ಆಗಿದೆ ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಬಗ್ಗೆ ನಿಮ್ಮದೇ ಏನೆಲ್ಲ ನಡೀತೋ ಅದೆಲ್ಲವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈಗ ಆ ಒಂದು ಪರ್ಸನ್ ಮೋಟಿವೇಟ್ ಮಾಡ್ತಾ ಇದ್ದಾರೆ, ನೋ ಇಟ್ಸ್ ಓಕೆ, ಲೀವ್ ಇಟ್, ಆ ಥರ ನಡೆಯೋದಿದೆ ಅಂತ.
ಸೊ ಈಗ ನೀವೇನು ಮಾತಾಡ್ತಿದ್ರಿ ಮುಂಚೆ ಅಥವಾ ಏನೆಲ್ಲ ಅವರಿಗೆ ಎಫರ್ಟ್ ಹಾಕ್ತಾಯಿದ್ರಿ, ಏನೆಲ್ಲ ಹೇಳ್ಕೊಡ್ತಾಯಿದ್ರಿ ಅಥವಾ ಏನು ಪುಷ್ ಮಾಡ್ತಾಯಿದ್ರಿ, ಈಗ ಅವ್ರಿಗೆ ಬೇರೆ ಕಡೆಯಿಂದ ಅದು ಸಿಗ್ತಾ ಇದೆ. ಒಂದು ಸೆಲ್ಫಿಶ್ ಆಗಿರ್ಬೋದು, ಮೋಟಿವೇಟ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಆ ಒಂದು ಕಾಳಜಿ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮ ಒಂದು ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಕೈಂಡ್ ಆಫ್ ಥರ್ಡ್ ಪಾರ್ಟಿ, ಬಟ್ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಕೊಲೀಗ್ ಇವರು ಈ ಲೈಕ್ ಇವ್ರ ಲೈಫಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಅಥವಾ ಆ್ಯಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಇರಬಹುದು, ಮತ್ತು ರೀಕನೆಕ್ಟ್ ಆಗಿರ್ಬೋದು ಇವರ ಒಂದು ಲೈಫಲ್ಲಿ. ಸೊ ಆ ರೀತಿಯೂ ಇರ್ಬೋದು, ಅಥವಾ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥದ್ದು ಇಲ್ಲಿ ಎನರ್ಜೀಸ್ ಇದೆ. ಬಹುಶಃ ಇವರ ಒಂದು ಫ್ಯಾಮಿಲಿಗೆ ನಿಮ್ಮ ಒಂದು ಪ್ರೀತಿ ಬಗ್ಗೆ ಗೊತ್ತಾಯಿತು. ಅದಾದಮೇಲೆ ಅವರು ತುಂಬಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಫೆಲೋ ಆಗಿರಬಹುದು. ಏನೇ ಆದ್ರೂ ಮನೆಯಲ್ಲಿ ಹೇಳ್ಕೊಳ್ಳುವಂತಹ ಒಂದು ಸ್ವಭಾವದವರಾಗಿರ್ತಾರೆ ಇವರು ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಎಲ್ಲ ಹೇಳಿದ್ದಾರೆ, ಅಥವಾ ಯಾರಿಗಾದ್ರೂ ಇಮಿಡಿಯೇಟಾಗಿ ಇವ್ರಿಗೆ ಒಬ್ಬರು ಕನ್ಸೋಲ್ ಮಾಡೋರು ಬೇಕು. ಇವರ ಒಂದು ನೋವನ್ನ ಕನ್ಸೋಲ್ ಮಾಡೋರು ಬೇಕು. ಯಾವ ರೀತಿ ಅಂದರೆ, ಈಗ ಯಾರಿಗಾದ್ರೂ ನೋವಾದರೆ, ನಮಗೇನಾದರೂ ನೋವಾದರೆ, ಲೈಕ್ ನಮ್ಗೆ ಯಾರಾದರೂ ಕಣ್ಣೀರು ಒರೆಸಿ ಅಥವಾ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ವಿ ಫೀಲ್ ಲೈಕ್ ಓಕೆ, ಇವ್ರು ಸರಿಯಾದಂತಹ ವ್ಯಕ್ತಿ. ಎಮೋಷ್ನಲಿ ನಾವು ಅಟ್ಯಾಚ್ ಇನ್ನೂ ಬೇಗ ಆಗಿಬಿಡ್ತೀವಿ. ಸೊ ಆ ಥರದ್ದು ಒಂದು ವ್ಯಕ್ತಿ ಇವರಾಗಿರ್ತಾರೆ. ಸೊ ಆ ಒಂದು ವ್ಯಕ್ತಿ ಸರಿನಾ ತಪ್ಪಾ, ಅವ್ರು ಒಳ್ಳೆಯವರ ಕೆಟ್ಟವರ ಇಲ್ಲ, ಬೇಗ ಬ್ಲೈಂಡಾಗಿ ನಂಬುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಬೇರೆ ಒಂದು ವ್ಯಕ್ತಿ ಕೂಡ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕರೆಂಟ್ಲಿ ಇವ್ರು ಯಾರನ್ನ ತುಂಬ ಅಟ್ಯಾಚ್ ಆಗಿದ್ದಾರೆ, ಆತ್ಮೀಯರು ಅಂದ್ಕೊಂಡಿದ್ದಾರೆ, ಅವರು ಇವರ ಬೆನ್ನ ಹಿಂದೆಯೇ ಒಂದಷ್ಟು ಪ್ಲ್ಯಾನ್ಸ್ ಮಾಡ್ತಾ ಇರುವಂಥದ್ದು, ಅಥವಾ ಬೆನ್ನ ಹಿಂದೆ ಮಾತಾಡ್ಕೊಳ್ತಿರುವಂಥದ್ದು, ಅಥವಾ ಇವರ ಬಗ್ಗೆ ಆಡ್ಕೊಳ್ತಾ ಇರುವಂಥದ್ದು ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿ ಬಗ್ಗೆ. ಬಟ್ ಸಮ್ವೇರ್ ಅವ್ರ ಕಿವಿಗೆ ಅದು ಬಿದ್ದರೂ ಸಹ ಆ ಟೈಮಲ್ಲಿ ನಿಮ್ಮ ನೆನಪಾಗುತ್ತೆ. ಬಟ್ ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತೆ. ಮೈಟ್ ಬಿ ಒಂದೆರಡು ಸತಿ ಮತ್ತೆ ಇವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ರು ಅಂತ ಕಾಣಿಸುತ್ತೆ, ಮಾತಾಡಿದ್ರು ಅಂತ ಕಾಣಿಸುತ್ತೆ. ಬಟ್ ಸಮ್ವೇರ್ ಎಲ್ಸ್ ಮಾತಾಡ್ತಾ ಮತ್ತೆ ಕ್ಲ್ಯಾಶಸ್ ಆಗಿದೆ, ಮತ್ತೆ ನೋ ಕಾಂಟ್ಯಾಕ್ಟ್ ಆಗಿದೆ. ಸೊ ಆ ಎನರ್ಜೀಸ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಈಗ ಅಗೇನ್ ಅವರ ಬೆನ್ನ ಹಿಂದೆ ನಡೀತಾ ಇರೋದು, ಮಾತಾಡ್ತಾ ಇರೋದು ಎಲ್ಲವೂ ಇವ್ರ ಗಮನಕ್ಕೆ ಬರ್ತಾ ಇದೆ. ಬಟ್ ಸ್ಟಿಲ್ ಆ ಒಂದು ಫ್ರೆಂಡ್ಶಿಪ್ಪಿಂದ, ಆ ಒಂದು ಸಂಬಂಧದಿಂದ, ಆ ಒಂದು ಥರ್ಡ್ ಪರ್ಸನ್ ಏನಿದ್ದಾರೆ ಆ ವ್ಯಕ್ತಿಯಿಂದ ಇವ್ರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು. ಮೈಟ್ ಬಿ ಇವರ ಒಂದು ವೀಕ್ನೆಸ್ನ ಅವರು ಇವರ ಒಂದು ವೀಕ್ ಪಾಯಿಂಟ್ ಏನಿದೆ, ಅಥವಾ ಇವರು ಆ ಪರ್ಸನ್ಗೆ ದುಡ್ಡು ಕೊಟ್ಟು ಸಿಕ್ಕೊಂಡಿರಬಹುದು, ಅಥವಾ ಎಲ್ಲವನ್ನು ಇವ್ರ ಲೈಫ್ನ ಪರ್ಸ್ನಲ್ ಪಿನ್ ಟು ಪಿನ್ ಥಿಂಗ್ಸ್ಗಳನ್ನ ಇವ್ರು ಹೇಳ್ತಾ ಇರುವಂಥದ್ದು. ಆ್ಯಂಡ್ ನಾವು ಆ ನಿಮ್ಮ ಪರ್ಸನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರುವಂಥದ್ದು. ನೀನು ಬಿಟ್ಟು ಹೋದರೆ, ಅಥವಾ ನೀನು ಮತ್ತೆ ಅವ್ರ ಹತ್ರ ಹೋದರೆ, ನಿನ್ನ ಪರ್ಸನ್ ಹತ್ರ ಹೋದರೆ ನಾನು ಬೇರೆ ರೀತಿಯ ಆ್ಯಕ್ಷನ್ಸ್ ತೊಗೊಳ್ತೀನಿ, ನೀನಾಗಿ ನಿನ್ನ ಲೈಫ್ನ ಚೇಂಜ್ ಮಾಡ್ಕೊಳ್ತೀಯಾ, ಅಥವಾ ನೀನಾಗಿ ಬೇರೆದವ್ರ ಕಂಟ್ರೋಲಲ್ಲಿ ಇಟ್ಕೊಳ್ತೀಯಾ, ಇವಾಗ ಓಕೆ, ಆ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಈ ಥರ್ಡ್ ಪರ್ಸನ್ ಏನಿದ್ದಾರೆ ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ನಿಮ್ಮ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ ದಟ್ ನಾನು ಕಂಟ್ರೋಲಲ್ಲಿ ಇದ್ದೀನಿ ಅಂತ. ಓಕೆ, ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ನನಗೆ ಅಷ್ಟೆಲ್ಲ ಮಾತಾಡಿದ್ದಾರೆ, ಯಾಕಿದು ಮಾಡಬೇಕು. ಬಟ್ ಗೊತ್ತಾಗ್ತಾ ಇಲ್ಲ, ನೀವು ಇದ್ದಿದ್ದು ಪ್ರೀತಿಯಿಂದ ಹೇಳ್ತಾ ಇದ್ರಿ, ನೀವು ಅವ್ರನ್ನ ಪುಷ್ ಮಾಡ್ತಾ ಇದ್ದಿದ್ದು ಓಕೆ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ನನ್ನ ಪರ್ಸನ್ಗೆ ಒಳ್ಳೆಯದಾದರೆ ನನಗೂ ಒಳ್ಳೆಯದಾಗುತ್ತೆ, ಈ ರೀತಿಯ ಒಂದು ನಿಸ್ವಾರ್ಥ ಪ್ರೀತಿಯಿಂದ ನೀವು ಅವ್ರ ಜೊತೆ ಇದ್ರಿ. ಆ ಒಂದು ಪ್ರೀತಿಯ ಒಂದು ಅಧಿಕಾರದಿಂದ ನೀವು ಅವ್ರಿಗೆ ಬೈತಾ ಇದ್ರಿ, ಒಂದು ಗೈಡ್ ಮಾಡ್ತಾ ಇದ್ರಿ, ತಿದ್ದುತ್ತಾ ಇದ್ರಿ. ಬಟ್ ಅವರು ಅದನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಒಂದು ಕಂಟ್ರೋಲಿಂಗ್ ಎನರ್ಜಿನಲ್ಲಿ ಈ ಒಂದು ಪರ್ಸನ್ ಇದ್ದಾರೆ. ಅವ್ರಿಗೆ ಅದು ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಅಥವಾ ಅವ್ರಿಗೆ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಾ ಇರ್ಬೋದು, ಅಥವಾ ಟೈಮ್ ಬೀಯಿಂಗ್ ಅರ್ಥ ಆಗ್ತಾ ಇರ್ಬೋದು ದಟ್ ಓಕೆ, ಬೇರೆ ಪರ್ಸನ್ಗಿಂತ ಈ ಪರ್ಸನ್ ತುಂಬ ಬೆಟರ್ ಆಗಿದ್ದಾರೆ, ಅಥವಾ ನನ್ನ ಪರ್ಸನ್ಗಿಂತ ಈ ಪರ್ಸನ್ ತುಂಬ ಬೆಟರ್ ಆಗಿದ್ದಾರೆ, ಇರಲಿ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಈ ರೀತಿ ಖುಷಿ ಪಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಾಗಿ ಆ ಒಂದು ಥರ್ಡ್ ಪರ್ಸನ್ ಏನಿದ್ದಾರೆ ಇವ್ರನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಯಾವಾಗ ಬೇಕೋ ಇವ್ರ ಕಡೆಯಿಂದ ಏನೆಲ್ಲ ಕೆಲಸ ಆಗಬೇಕೋ, ಕೆಲಸ ಆಗೋವರೆಗೂ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಒಂದು ಟ್ರಂಪ್ ಕಾರ್ಡ್ ಥರ ಇವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಅವಶ್ಯಕತೆ ಇದ್ದಾಗ ಇವರನ್ನು ಬಳಸ್ಕೊಳ್ಳುವಂಥದ್ದು, ಅವಶ್ಯಕತೆ ಇದ್ದಾಗ ನಿಮ್ಮ ಪರ್ಸನ್ ಅವ್ರನ್ನ ಒಂದು ಕಾರ್ಡ್ ಥರ, ATM ಥರ ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿ ಇದೆ. ಅಥವಾ ಇವರಿಗೆ ಒಂದು ಟೈಮ್ ಪಾಸ್ ಬೇಕು, ಆ ಒಂದು ಕಾರಣಕ್ಕೆ ನಿಮ್ಮ ಪರ್ಸನ್ನ ಯೂಸ್ ಮಾಡ್ಕೊಳ್ತಾ ಇರುವಂಥದ್ದು. ಲೈಕ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಅಥವಾ ಟೈಮ್ ಬೀಯಿಂಗ್ ಜೊತೆಗೆ ಯಾರೋ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಕೈಂಡ್ ಆಫ್ ಒಂದು ಕಂಟ್ರೋಲಿಂಗ್, ಕಮಾಂಡಿಂಗ್
ಡಾಮಿನೇಟಿಂಗ್ ವೇಯಲ್ಲಿ ಈ ನಿಮ್ಮ ಪರ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಈ ಒಂದು ನಿಮ್ಮ ಪರ್ಸನ್ಗೂ ಸಹ ಫೀಲ್ ಆಗುತ್ತೆ, ನಾನು ಕಂಟ್ರೋಲಲ್ಲಿದ್ದೀನಿ, ನಾನು ಕೇಜಲ್ಲಿದ್ದೀನಿ, ನನಗೆ ಇಲ್ಲಿ ಫ್ರೀಡಮ್ ಸಿಗ್ತಾ ಇಲ್ಲ, ಉಸಿರಾಟ ಆಗ್ತಾ ಇಲ್ಲ, ಸಿಕ್ಕಾಕೊಂಡಿದ್ದೀನಿ, ಸ್ಟಕ್ ಆಗಿದ್ದೀನಿ ಅಂತ. ಬಟ್ ಈ ಒಂದು ಟ್ರ್ಯಾಪಿಂದ, ಈ ಒಂದು ಕೇಜಿಂದ ಅವ್ರಿಗೆ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿಯೂ ಸಹ ನಿಮಗೆ ಯಾರಿಂದಲೋ ಗೊತ್ತಾಗಿಯೂ ಸಹ ರೀಸೆಂಟಾಗಿ ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ನಿಮಗೆ ಸಿಕ್ಕಿಲ್ಲ, ಅಥವಾ ಸಿಕ್ಕಿದ್ರೂ ಸಹ ಸರಿಯಾಗಿ ಯಾವುದನ್ನು ಹೇಳ್ಕೊಂಡಿಲ್ಲ. ಸೊ ಈ ರೀತಿಯ ಒಂದು ಸಿನಾರಿಯೋ ಇದೆ. ಬಟ್ ಆ್ಯಸ್ ನೌ ಇಲ್ಲಿ ನೀವು ಕೂಡ ಏನು ಮಾಡೋದಕ್ಕಾಗಲ್ಲ. ದಟ್ ಏಂಜಲ್ಸೇ ಹೆಲ್ಪ್ ಮಾಡಬೇಕು ಈ ಒಂದು ಪರ್ಸನ್ಗೆ. ಮೇ ಗಾಡ್ ಬ್ಲೆಸ್ ಹಿಮ್ ಆರ್ ಹರ್ ವಿತ್ ದಿಸ್ ಸಿಚುವೇಶನ್. ದಟ್ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಸ್ಟ್ರೆಂತ್ ಕೊಡಲಿ, ಬೇಗ ಅವ್ರಿಗೆ ಒಂದು ರಿಯಾಲಿಟಿ ಚೆಕ್ ಆಗಲಿ, ಆ್ಯಂಡ್ ಬೇಗ ಆ ಒಂದು ಥರ್ಡ್ ಪರ್ಸನ್ನ ಒಂದು ಟ್ರೂ ಕಲರ್ಸ್ ಇವರ ಮುಂದೆ ಇನ್ನೂ ಚೆನ್ನಾಗಿ ಓಪನ್ ಆಗಲಿ. ಆ್ಯಂಡ್ ದೆನ್ ಇವ್ರಿಗೆ ನಿಮ್ಮ ಬಗ್ಗೆ ಟ್ರೂ ವ್ಯಾಲ್ಯೂ ರಿಯಲೈಸ್ ಆಗಲಿ. ಆ್ಯಂಡ್ ಡೆಫಿನೆಟ್ಲಿ ಇವರು ನಿಮ್ಮ ಹತ್ರ ಕ್ಷಮೆ ಅನ್ನೋದನ್ನು ಆದಷ್ಟು ಬೇಗ ಕೇಳಲಿ ಅಂತ ನಾನು ಆಶಿಸ್ತೀನಿ. ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು ಆಲ್ ಗೈಸ್. ಒಳ್ಳೆಯದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಬಿ ಹ್ಯಾಪಿ, ಬಿ ಪಾಸಿಟಿವ್. ಆ್ಯಂಡ್ ಲೈಫಲ್ಲಿ ಏನೇನು ನಡೀತಾ ಇದೆ ಅಂತಂದ್ರೂ ಸಹ ಅದ್ರ ಹಿಂದೆ ಏನೋ ಒಂದು ಕಾರಣ ಇದೆ. ಆ್ಯಂಡ್ ಇದೆಲ್ಲವೂ ಆಗಬೇಕಾಗಿತ್ತು, ಆಗಿದೆ. ಇದೆಲ್ಲ ಲೆಸನ್ಸ್ ನಿಮ್ಮನ್ನು ಗಟ್ಟಿಗೊಳಿಸೋದಕ್ಕೆ ಅಂತ ತಗೊಳ್ಳಿ. ಇಟ್ಸ್ ಆಲ್ ಅ ಲೆಸನ್ಸ್. ಕಲೀರಿ, ಅಳವಡಿಸ್ಕೊಳ್ಳಿ ಸ್ಟ್ರಾಂಗ್ ಆಗಿ, ಆ್ಯಂಡ್ ಬೇರೆದವ್ರಿಗೂ ಕಲಿಸಿ ಅಂತ ಹೇಳ್ತಾ, ಬೇರೆದವ್ರಿಗೂ ಒಳ್ಳೇದು ಮಾಡೋಣ ಅಂತ ಬಯಸ್ತಾ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿ ಇಟ್ಟಿರಲಿ ಅಂತಲೂ ಆಶಿಸ್ತಾ. ಸೊ ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು ಆಲ್ ಗೈಸ್. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಲವ್ ಯು ಗೈಸ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಗಾಡ್ ಬ್ಲೆಸ್ ಯು ಆಲ್.